ಜೈನರು ಮತ್ತು ಹಿಂದೂಗಳು ಇಬ್ಬರೂ ಆಚರಿಸುವ ಅಕ್ಷಯ ತೃತೀಯವು ಭಾರತದಲ್ಲಿ ಮಹತ್ವದ ವಸಂತ ಹಬ್ಬವನ್ನು ಸೂಚಿಸುತ್ತದೆ. ಇದು ಹಿಂದೂ ಪಂಚಾಂಗದಲ್ಲಿ ವಸಂತ ಅಥವಾ ವೈಶಾಖ ಮಾಸದ 3ನೇ ಚಾಂದ್ರಮಾನ ದಿನದಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಆದಾಗ್ಯೂ ಈ ವರ್ಷ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹಬ್ಬವು ಏಪ್ರಿಲ್ 30, 2025 ರಂದು ನಡೆಯಲಿದೆ. ದಿನಾಂಕ: ದಿನ: 30 ಏಪ್ರಿಲ್ 2025. ಬುಧವಾರ. ಅಕ್ಷಯ ತೃತೀಯವನ್ನು ಅಖಾ ತೀಜ್ ಎಂದು ಕರೆಯುತ್ತಾರೆ. ಇದು ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಶುಭ ದಿನವಾಗಿದೆ. ಹಬ್ಬದ ದಿನದಂದು ವಿಷ್ಣು, ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ಅಕ್ಷಯ ತೃತೀಯ, ಅಖ ತೀಜ್, ಅಕ್ತಿ ಅಥವಾ ಪರಶುರಾಮ ಜಯಂತಿ ಎಂದು ಕರೆಯಲ್ಪಡುವ ಇದು ಹಿಂದೂ ಧರ್ಮ ಮತ್ತು ಜೈನ ಧರ್ಮದ ಅನುಯಾಯಿಗಳು ಆಚರಿಸುವ ಅತ್ಯಂತ ಶುಭ ಸಂದರ್ಭವಾಗಿದೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ಸಮಯದಲ್ಲಿ, ಅಂದರೆ ಚಂದ್ರನ ವರ್ಧಿಸುವ ಹಂತದಲ್ಲಿ ಬೀಳುವುದು ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸಂಸ್ಕೃತದಲ್ಲಿ ಅಕ್ಷಯ ಎಂಬ ಪದವು ಅನಂತ ಅಥವಾ ಶಾಶ್ವತವನ್ನು ಸೂಚಿಸುತ್ತದೆ. ಇದು ಈ ದಿನದೊಂದಿಗೆ ಸಂಬಂಧಿಸಿದ ಅಪರಿಮಿತ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ. ವ್ಯವಹಾರವನ್ನು ಪ್ರಾರಂಭಿಸುವುದು, ಹೊಸ ಉದ್ಯೋಗವನ್ನು ಪ್ರಾರಂಭಿಸುವುದು ಅಥವಾ ಹೊಸ ನಿವಾಸಕ್ಕೆ ಸ್ಥಳಾಂತರಗೊಳ್ಳುವಂತಹ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯ ಎಂದು ನಂಬಲಾಗಿದೆ. ಹೆಚ್ಚುವರಿಯಾಗಿ, ನಾವು ಜೀವನದಲ್ಲಿ ಪ್ರಗತಿ ಹೊಂದುತ್ತಿರುವಾಗ ನಮ್ಮ ಅಗಲಿದ ಪೂರ್ವಜರನ್ನು ಗೌರವಿಸಲು ಮತ್ತು ನೆನಪಿಸಿಕೊಳ್ಳಲು ಇದು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಹೊಸದನ್ನು ಪ್ರಾರಂಭಿಸಲು ಈ ದಿನವನ್ನು ಅತ್ಯುತ್ತಮ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಜನರು ಚಿನ್ನ, ಬೆಳ್ಳಿಯಂತಹ ಅಮೂಲ್ಯ ಲೋಹಗಳನ್ನು ಖರೀದಿಸುತ್ತಾರೆ ಏಕೆಂದರೆ ಇದು ಕುಟುಂಬಕ್ಕೆ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಈ ಸಂದರ್ಭದಲ್ಲಿ ಜನರು ತಮ್ಮೊಂದಿಗೆ ಈಗ ಇಲ್ಲದವರಿಗೆ ಗೌರವ ಸಲ್ಲಿಸುತ್ತಾರೆ. ಅಕ್ಷಯ ತೃತೀಯ ಎಂದರೇನು? ಅಕ್ಷಯ ತೃತೀಯವು ಭಾರತದಾದ್ಯಂತ ಹಿಂದೂಗಳು ಮತ್ತು ಜೈನರು ಆಚರಿಸುವ ಅತ್ಯಂತ ಮಂಗಳಕರ ಹಬ್ಬಗಳಲ್ಲಿ ಒಂದಾಗಿದೆ. ಅಖ ತೀಜ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಇದು ಅದೃಷ್ಟ ಮತ್ತು ಸಮೃದ್ಧಿಯ ಹಬ್ಬ ಎಂದು ನಂಬಲಾಗಿದೆ. ಇದು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಸಾಮಾನ್ಯವಾಗಿ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಭಾರತೀಯ ವೈಶಾಖ ತಿಂಗಳಿನ ಶುಕ್ಲ ಪಕ್ಷದ 3ನೇ ದಿನದಂದು ಬರುತ್ತದೆ. ಸಂಸ್ಕೃತದಲ್ಲಿ ಅಕ್ಷಯ ಎಂಬ ಪದದ ಅರ್ಥ ಎಂದಿಗೂ ಕಡಿಮೆಯಾಗದ ಎಂದಾಗಿದ್ದು, ಈ ದಿನದಂದು ಪ್ರಾರಂಭಿಸಲಾದ ಯಾವುದೇ ಹೊಸ ಯೋಜನೆ ಅಥವಾ ಉದ್ಯಮವು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು, ಮದುವೆಗಳು, ಹೂಡಿಕೆ ಮಾಡಲು ಮತ್ತು ಚಿನ್ನ ಅಥವಾ ಇತರ ಅಮೂಲ್ಯ ವಸ್ತುಗಳನ್ನು ಖರೀದಿಸಲು ಇದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಭಕ್ತರು ಈ ಹಬ್ಬವನ್ನು ದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸುವುದು, ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡುವುದು ಮತ್ತು ನಿರ್ಗತಿಕರಿಗೆ ದಾನ ನೀಡುವಂತಹ ದಾನ ಕಾರ್ಯಗಳ ಮೂಲಕ ಆಚರಿಸುತ್ತಾರೆ. ಹೆಚ್ಚುವರಿಯಾಗಿ, ಈ ದಿನವನ್ನು ಚಿನ್ನದ ಆಭರಣಗಳನ್ನು ಖರೀದಿಸಲು ಅಥವಾ ಚಿನ್ನದಲ್ಲಿ ಹೂಡಿಕೆ ಮಾಡಲು ಸಹ ಶುಭವೆಂದು ಪರಿಗಣಿಸಲಾಗುತ್ತದೆ. ಅಕ್ಷಯ ತೃತೀಯದಂದು ಏನು ಖರೀದಿಸಬೇಕು? ಅಕ್ಷಯ ತೃತೀಯದಂದು ಅಮೂಲ್ಯ ಲೋಹವನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿರುವುದರಿಂದ ಚಿನ್ನವನ್ನು ಖರೀದಿಸುವುದು ಜನಪ್ರಿಯವಾಗಿದೆ. ನೀವು ಚಿನ್ನವನ್ನು ಅದರ ಭೌತಿಕ ರೂಪದಲ್ಲಿ ಅಥವಾ ಡಿಜಿಟಲ್ ಚಿನ್ನ ಅಥವಾ ಚಿನ್ನದ ಇಟಿಎಫ್ಗಳ ರೂಪದಲ್ಲಿ ಖರೀದಿಸಬಹುದು. ಅಕ್ಷಯ ತೃತೀಯದ ಶುಭ ಘಟನೆಯನ್ನು ಗುರುತಿಸಲು ನೀವು ಮನೆ ಖರೀದಿಸಬಹುದು ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಬಹುದು. ಅಕ್ಷಯ ತೃತೀಯ ಮಹತ್ವ: ಪವಿತ್ರ ತ್ರಿಮೂರ್ತಿಗಳಲ್ಲಿ ವಿಶ್ವದ ರಕ್ಷಕನಾದ ಭಗವಾನ್ ವಿಷ್ಣುವಿಗೆ ಅರ್ಪಿತವಾದ ಈ ಶುಭ ದಿನವು ಹಿಂದೂ ಪುರಾಣಗಳಲ್ಲಿ ಅದರ ಮಹತ್ವಕ್ಕಾಗಿ ಪೂಜಿಸಲ್ಪಡುತ್ತದೆ. ಇದು ತ್ರೇತಾಯುಗದ ಆರಂಭವನ್ನು ಸೂಚಿಸುತ್ತದೆ. ಇದು ಹೆಚ್ಚಾಗಿ ವಿಷ್ಣುವಿನ 6ನೇ ಅವತಾರವಾದ ಭಗವಾನ್ ಪರಶುರಾಮನನ್ನು ಗೌರವಿಸುವ ಆಚರಣೆಯಾದ ಪರಶುರಾಮ ಜಯಂತಿಯೊಂದಿಗೆ ಸೇರಿಕೊಳ್ಳುತ್ತದೆ. ಈ ಶುಭ ದಿನವು ಶುಭಕರವೆಂದು ಪರಿಗಣಿಸಲ್ಪಟ್ಟಿದ್ದು, ದೇಶಾದ್ಯಂತ ಜನರು ಈ ದಿನವು ನೀಡುವ ಅವಕಾಶವನ್ನು ಬಳಸಿಕೊಳ್ಳುತ್ತಾರೆ, ವಿಶೇಷವಾಗಿ ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಸ್ವಾಧೀನಪಡಿಸಿಕೊಳ್ಳುವಲ್ಲಿ. ಈ ಸಂದರ್ಭದಲ್ಲಿ ಅಮೂಲ್ಯವಾದ ಲೋಹಗಳನ್ನು ಖರೀದಿಸುವ ಕ್ರಿಯೆಯು ಒಬ್ಬರ ಮನೆ ಮತ್ತು ಕುಟುಂಬಕ್ಕೆ ಅದೃಷ್ಟವನ್ನು ನೀಡುತ್ತದೆ ಎಂದು ಭಾವಿಸಲಾಗಿದೆ. ಆಚರಣೆಗಳು ಸಾಮಾನ್ಯವಾಗಿ ಯಜ್ಞಗಳು,
ಪೂಜೆಗಳು ಮತ್ತು ದಾನ ಕಾರ್ಯಗಳನ್ನು ಒಳಗೊಂಡಿರುತ್ತವೆ. ಇದರಲ್ಲಿ ಬಟ್ಟೆ, ಆಹಾರ ಮತ್ತು ಅಗತ್ಯ ವಸ್ತುಗಳನ್ನು ಬಡವರಿಗೆ ವಿತರಿಸುವತ್ತ ಗಮನಹರಿಸಲಾಗುತ್ತದೆ. ಇದರಿಂದಾಗಿ ದಿನದ ಶುಭ ಪರಿಣಾಮಗಳನ್ನು ವರ್ಧಿಸುತ್ತದೆ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಗಳಿಸುತ್ತದೆ. ಹಿಂದೂ ಪುರಾಣದ ಪ್ರಕಾರ ತ್ರೇತಾಯುಗವು ಅಕ್ಷಯ ತೃತೀಯ ದಿನದಂದು ಪ್ರಾರಂಭವಾಯಿತು. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಹಬ್ಬವನ್ನು ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯದಂದು ಆಚರಿಸಲಾಗುತ್ತದೆ. ಸಂಸ್ಕೃತದಲ್ಲಿ ಅಕ್ಷಯ ಪದದ ಅರ್ಥವು ಅಂತ್ಯವಿಲ್ಲ ಮತ್ತು ಆದ್ದರಿಂದ ಅಕ್ಷಯ ತೃತೀಯವು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಅಕ್ಷಯ ತೃತೀಯ ಆಚರಣೆಗಳು. ಹಬ್ಬದ ಸಂದರ್ಭದಲ್ಲಿ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸುತ್ತಾರೆ. ಎಲ್ಲಾ ಪ್ರೀತಿಪಾತ್ರರ ಅದೃಷ್ಟ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪೂಜೆಗಳು ಮತ್ತು ಯಜ್ಞಗಳನ್ನು ನಡೆಸಲಾಗುತ್ತದೆ. ದಾನ ಮಾಡುವುದು ಸಹ ದಿನದ ಪ್ರಮುಖ ಭಾಗವಾಗಿದೆ ಮತ್ತು ಆದ್ದರಿಂದ ಬಡವರು ಮತ್ತು ನಿರ್ಗತಿಕರಿಗೆ ಆಹಾರ, ಬಟ್ಟೆ ಮತ್ತು ಇತರ ವಸ್ತುಗಳನ್ನು ವಿತರಿಸಲಾಗುತ್ತದೆ. ಅಕ್ಷಯ ತೃತೀಯ ಪೂಜಾ ವಿಧಾನ. ಈ ಶುಭ ದಿನದ ಹಬ್ಬಗಳು ಪೂಜೆಯನ್ನು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡುವುದರೊಂದಿಗೆ ಪೂರ್ಣಗೊಳ್ಳುತ್ತವೆ. ಆದ್ದರಿಂದ ನಾವು ನಿಮಗಾಗಿ ಪ್ರತ್ಯೇಕವಾಗಿ ವಿವರವಾದ ಪೂಜಾ ವಿಧಾನವನ್ನು ಸಂಗ್ರಹಿಸಿದ್ದೇವೆ. ಪೂಜೆಯನ್ನು ಹೇಗೆ ನಡೆಸುವುದು ಎಂಬುದು ಇಲ್ಲಿದೆ. ದಿನವನ್ನು ಮುಂಜಾನೆ ಎದ್ದು ಪವಿತ್ರ ನೀರಿನಿಂದ ಸ್ನಾನ ಮಾಡಿ. ಸ್ನಾನ ಮಾಡುವಾಗ ಒಂದು ಬಕೆಟ್ ನೀರಿಗೆ ಕೆಲವು ಹನಿ ಗಂಗಾ ಜಲವನ್ನು ಸೇರಿಸಿ. ಶುದ್ಧೀಕರಣದ ನಂತರ ಆ ಸಂದರ್ಭಕ್ಕಾಗಿ ಹೊಸ ಉಡುಪಿನಲ್ಲಿ ನಿಮ್ಮನ್ನು ಅಲಂಕರಿಸಿಕೊಳ್ಳಿ. ಸೂರ್ಯ ಅಥವಾ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸಿ. ಸ್ವಲ್ಪ ಸಮಯ ಧ್ಯಾನ ಮಾಡಲು ಪ್ರಶಾಂತವಾದ ಸ್ಥಳವನ್ನು ಕಂಡುಕೊಳ್ಳಿ. ಇದನ್ನು ಧ್ಯಾನ ಎಂದು ಕರೆಯಲಾಗುತ್ತದೆ. ನಿಮ್ಮ ಹೃದಯದಲ್ಲಿ ಪ್ರಾಮಾಣಿಕತೆಯಿಂದ ಸಂಪೂರ್ಣ ಪೂಜೆಯನ್ನು ಮಾಡಲು ಗಂಭೀರವಾದ ಪ್ರತಿಜ್ಞೆ ಅಥವಾ ಸಂಕಲ್ಪವನ್ನು ತೆಗೆದುಕೊಳ್ಳಿ. ಪೂಜಾ ಸ್ಥಳ ಮತ್ತು ಪೂಜಾ ಚೌಕಿಯ ಮೇಲೆ ಪವಿತ್ರ ಜಲ ಅಥವಾ ಗಂಗಾ ಜಲವನ್ನು ಸಿಂಪಡಿಸಿ. ಚೌಕಿಯನ್ನು ಹೊಸ ಹಳದಿ ಬಟ್ಟೆಯಿಂದ ಮುಚ್ಚಿ ಅದರ ಮೇಲೆ ಗಣೇಶ, ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಇರಿಸಿ. ಲಕ್ಷ್ಮೀ ದೇವಿಯ ವಿಗ್ರಹವು ವಿಷ್ಣುವಿನ ಎಡಭಾಗದಲ್ಲಿ ಇರುವಂತೆ ನೋಡಿಕೊಳ್ಳಿ. ಚೌಕಿಯ ಬಲಭಾಗದಲ್ಲಿ ತುಪ್ಪ ಅಥವಾ ಎಣ್ಣೆ ದೀಪವನ್ನು ಬೆಳಗಿಸಿ. ಒಂದು ಕಲಶವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನವನ್ನು ಹಚ್ಚಿ ಸಿಂಧೂರದೊಂದಿಗೆ ಸ್ವಸ್ತಿಕವನ್ನು ರೂಪಿಸಿ. ಕಲಶವನ್ನು ನೀರಿನಿಂದ ತುಂಬಿಸಿ ಕುಂಕುಮ ಮತ್ತು ಅರಿಶಿನವನ್ನು ಸೇರಿಸಿ. ಒಳಗೆ ನಾಣ್ಯಗಳು ಮತ್ತು ಮಾವಿನ ಎಲೆಗಳನ್ನು ಇರಿಸಿ. ನಂತರ ಮೇಲೆ ತೆಂಗಿನಕಾಯಿ ಇರಿಸಿ. ಚೌಕಿಯ ಮೇಲೆ ಕಲಶವನ್ನು ಇರಿಸಿ. ಪೂಜೆಯನ್ನು ಪ್ರಾರಂಭಿಸಲು ಗಣೇಶನನ್ನು ಆಹ್ವಾನಿಸಿ. ಅವರ ಆಶೀರ್ವಾದ ಪಡೆಯಲು ಹಣ್ಣುಗಳು, ಹೂವುಗಳು, ಅಕ್ಷತೆ, ಕಲವ ಮತ್ತು ದಕ್ಷಿಣೆಯನ್ನು ಅರ್ಪಿಸಿ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಅವರಿಗೆ ಮೌಲಿ, ಕುಂಕುಮ, ಅಕ್ಷತೆ ಮತ್ತು ಹೂವುಗಳನ್ನು ಅರ್ಪಿಸಿ. ವಿಷ್ಣುವಿಗೆ ಜನಿವಾರ ಅರ್ಪಿಸಿ ಮತ್ತು ಲಕ್ಷ್ಮೀ ದೇವಿಗೆ ಸಿಂಧೂರ ಹಚ್ಚಿ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಸಮಾಧಾನಪಡಿಸಲು ಮಂತ್ರಗಳನ್ನು ಪಠಿಸಿ ಮತ್ತು ನೈವೇದ್ಯ ಅರ್ಪಿಸಿ. ಆರತಿಯನ್ನು ಅರ್ಪಿಸಿ ಮತ್ತು ಸಂತೋಷ ಮತ್ತು ಸಮೃದ್ಧ ಜೀವನಕ್ಕಾಗಿ ಪ್ರಾರ್ಥಿಸುವ ಮೂಲಕ ಆಚರಣೆಗಳನ್ನು ಮುಕ್ತಾಯಗೊಳಿಸಿ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.